ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನಾವೇನು ಆಗಬಾರ್ದು ಅಂದ್ಕೊಂಡಿದ್ವು ಅದೇ ಆಗೋಗ್ಬಿಡ್ತು. ತಪ್ಪುಗಳು ಅಂದ್ರು ಕೈಯಾರ ದುಡ್ಡು ಕೊಡಂಗಾಗ್ಬಿಡ್ತು. ಅಳಿಯಂದ್ರದು ನಿಜಕ್ಕೂ ದೊಡ್ಡ ಮನ್ಸು ಒಡೆಯ. ಅದಕ್ಕೆ ಸಣ್ಣನೂ ಯೋಚನೆ ಮಾಡಿದೆ, ಏಟ್ ದುಡ್ಡು ಅಂತಾನು ಲೆಕ್ಕ ಕೇಳಿದೆ. ಎಲ್ಲ ನಾನೇ ಕೊಡ್ತೀನಿ ಅಂದ್ಬಿಟ್ರಲ್ಲ. ತಿಟ್ಟಾವು ರೋಸಿ, ಇಂಥ ಅಳಿಯಂದ್ರು ನಮ್ಮ ಪದ್ಮಿನಿ ಕೈ ಹಿಡ್ದಿರೋದು ಪುಣ್ಯನೇಯ. ಇವತ್ತೇನಾದ್ರು ಅಳಿ ಅಂದ್ರೆ ಇಲ್ಲ ಅಂದಿದ್ರೆ ನಾವು ಮನೆ ಮಠ ಬಿಟ್ಬಿಟ್ಟು ಆಚೆ ಬರ್ಬೇಕಾಗಿತ್ತು. ನಾನ್ ಬಿಡು ತಪ್ಪು ಮಾಡಿವ್ನಿ, ಬೀದಿಗೆ ಬದ್ರು ಪರವಾಗಿಲ್ಲ. ಆದ್ರೆ ನೀನು ಇವಳು ಈ ಖುಷಿ ಮನೆ ಮಕ್ಕಳು ಎಲ್ಲ ಬೇದಿ ಪಾಲಾಗ್ಬಿಡ್ತಿದ್ರು. ಆ ಕಡೆ ಹಂಗಂತೀಯ? ಹೋ, ನಿನ್ ಸುಖದಾಗ ಮಾತ್ರ ನಾವು ಜೊತೆಗಿರ್ತೀವಿ ಅಂದ್ಕೊಂಡಿದೀಯಾ? ನಿನ್ ಕಷ್ಟದಾಗೂ ನಾವ್ ಹಿಂದೆನೆ ಬರ್ತೀವಿ. ಅದು ಬೀದಿದಾರು ಆಗ್ಲಿ ಎಲ್ಲರೂ ಆಗ್ಲಿ, ನಮ್ಗೆ ನೀನ್ ಮುಖ್ಯ. ಬಿಡ್ತು ಅನ್ನೋ ಅದ್ಯಾವ್ರೆ ಅಳಿಯಂದ್ರ ರೂಪದಾಗ ಬಂದು ನಾವು ಬೀದಿಗೆ ಬೀಳೋದನ್ನ ತಪ್ಸವ್ನೆ. ಇನ್ ಮುಂದಿನ ತಿಂಗಳಾದ್ರೂ ಹಿಂಗಾಗ್ದಂಗೆ ಆ ಜನರು ಬಂದು ನಮ್ಮ ಹತ್ರ ಬಡ್ಡಿ ಕೇಳಕ್ ಮುಂಚೆನೆ ನಾವೇ ಅವ್ರಿಗೆ ದುಡ್ಡು ತಗೊಂಡಾಗ ಕೊಡಂಗೆ ನೋಡ್ಕೋಬೇಕು. ಮಾತು ಬಿಡು, ಮುಂದಿನ ತಿಂಗಳಲ್ವಾ, ಏನಾನ ಮಾಡ್ತೀನಿ ಬಿಡು. ಮಾಡ್ತೀನಿ. ಏನೋ ಪದ್ಮಿನಿಗೆ ಅಮ್ಮಾಜಿ ಬಿಸ್ನೆಸ್ ಹೇಳ್ಕೊಡ್ತಾರಂತ, ಜವಾಬ್ದಾರಿ ಕೊಡ್ತಾರಂತ. ಇದನ್ ಕೇಳಿ ನನಗ್ ಕೋಪ ಬಂದಿದ್ದು ಅಷ್ಟಿಷ್ಟಲ್ಲ. ಅಲ್ಲ, ಈ ಮನೇಲಿ ನಾವು ಇದೀವಿ ತಾನೆ, ನಮ್ಮನ್ನಾದ್ರು ಯಾವುದಕ್ಕಾದ್ರು ಒಂದ್ ಮಾತ್ ಕೇಳ್ತಾರ? ಆದ್ರೂ ಅಮ್ಮಾಜಿ ಸ್ವೀಟ್ ಬಿಸ್ನೆಸ್ ನ ಪದ್ಮಿನಿ ಹೇಗ್ ನೋಡ್ಕೊಳಕ್ ಸಾಧ್ಯ? ಅವಳಿಗೆ ಏನ್ ವ್ಯವಹಾರ ಜ್ಞಾನ ಗೊತ್ತಿದೆ. ಅವ್ಳು ಏನೇ ಇದ್ರು ಅಡ್ಗೆ ಮನೇಲಿ ಅಡ್ಗೆ ಮಾಡಕ್ ಮಾತ್ರ ಲಾಯಕ್ಕು. ಹಾಗನ್ಕೊಂಡ್ರೆ ಅದು ನೀನ್ ಭ್ರಮೆ ಚಂಚಲ. ನೀನೇ ನೋಡು, ಅಮ್ಮಾಜಿ ಅವ್ಳನ್ನ ನೋಡಕ್ ಹೋದಾಗ ನಾವೇನ್ ಅನ್ಕೊಂಡಿದ್ವಿ, ಆ ಹಳ್ಳಿ ಹುಡ್ಗಿನ ಅಮ್ಮಾಜಿ ಹೇಗ್ ಒಪ್ಕೊಳ್ತಾರೆ ಅಂತ. ಆದ್ರೆ ಆಗಿದ್ದೇನು, ಅವಳನ್ನ ಒಪ್ಕೊಂಡಿದ್ದಾಯ್ತು, ಈ ಮನೆ ಸೊಸೆಯಾಗಿ ಬಂದು ಬಿಟ್ಲು. ಇದು ಹಾಗೇನೆ, ಅವಳು ತುಂಬಾ ಹುಷಾರಾಗಿದ್ದಾಳೆ, ಎಲ್ಲ ಕಲ್ತ್ಕೊಳ್ತಾಳೆ. ಅಂದ್ರೆ ಅಮ್ಮಾಜಿ ಸ್ವೀಟ್ಸ್ ಬಿಸ್ನೆಸ್ ಮುಂದಿನ ಸಿಇಒ ಪದ್ಮಿನಿನ? ಡೌಟೇ ಇಲ್ಲ. ಏನಾಯ್ತು ಚಂಚು? ಏನು ಇಲ್ಲ, ನಾನು ಏನು ಕೇಳ್ಬೇಡ ನೀನು. ನೋಡಲ್ಲಿ ನಿನ್ನಿಂದ ಕಾಫಿ ಚೆಲ್ಲೋಯ್ತು. ತಗೋ, ಅದನ್ನ ಒರೆಸಿ ನೀವೇ ಕ್ಲೀನ್ ಮಾಡು. ಚಂಚಲ, ಅಮ್ಮಾಜಿ ಏನಾದ್ರೂ ಪದ್ಮಿನಿಗೆ ಎಲ್ಲಾ ಜವಾಬ್ದಾರಿ ವಹಿಸ್ಬಿಟ್ರೆ ಆಮೇಲೆ ನಿನಗೆ ಈ ಮಾಪೆ ಗತಿ. ಮನೆ ಕ್ಲೀನಿಂಗ್ ಎಲ್ಲ ನೀನೇ ಮಾಡ್ಬೇಕಾಗತ್ತೆ. ಹುಷಾರು. ನೋ, ನಾನು ಈ ಮನೆ ಹಿರಿಯ ಸೊಸೆ, ನಾನು ಇಂಥ ಕೆಲಸ ಮಾಡ್ಬೇಕಾ? ನೋ ವೇ. ಪದ್ಮಿನಿ, ನಾನ್ ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಬಾ, ನಿನ್ನ ಮನೆಗ್ ನೋಡ್ಕೊಳ್ತೀನಿ. ಇಲ್ಲ ಅವ, ನನ್ ಮತ್ತೆ ಅವ್ರ ಮನೆಗೆ ಹೋಗಕ್ಕಿಲ್ಲ. ಯಾಕವ್ವ? ಅಮ್ಮಾಜಿನ ಹೇಳೋರೆ ಪದ್ಮಿನಿ ಜೊತೆಗೆ ಪೂರ್ವಿನೂ ಇರ್ಲಿ, ಅಲ್ಲೇ ಕಾಲೇಜ್ನಾಗ ಓದ್ಕೊಳ್ಳಿ, ಒಳ್ಳೆ ಕಾಲೇಜಿಗೆ ಸೇರಿಸ್ತಾರಂತೆ. ಅವಳ ಜೊತೆಗೆ ನೀನು ಇದ್ದಂಗ ಆಗುತ್ತಲ್ವಾ? ಇಲ್ಲ ಇಲ್ಲ ಇಲ್ಲ, ನಾನ್ ಮಾತ್ರ ಹೋಗಕ್ಕಿಲ್ಲ. ಹುಸಿ ಮೆಚ್ಚಂಗ್ ಮಾತಾಡೆ. ನಿಮ್ ಭಾವ ಸ್ನಾನಕ್ ಹೋಗೋರೆ, ಕೇಳಿಸ್ಕೊಂಡ್ರೆ ನೊಂದ್ಕೊಳಕಿಲ್ವಾ? ಅಲ್ಲ, ಅವರೇ ಅಷ್ಟು ಪ್ರೀತಿ ತೋರಿಸುವಾಗ ಹೋಗಕ್ ನಿಂಗೆ ಏನ್ ಕಷ್ಟ? ಅದ್ಕಿವ ನೀವ್ ಯಾಕೆ ಒತ್ತಾಯ ಮಾಡ್ತಿದ್ದೀರಾ? ಪೂರ್ವೆ 2 ದಿವಸ ಇದ್ದು ಬಂದವಳಲ್ವಾ,
ಸಾಕು ಬುಡಿ. ಹಂಗಲ್ಲ ಊರಸಿ. ಅಲ್ಲ ಅಮ್ಮಾಜಿನೇ ಫೋನ್ ಮಾಡಿ ಹೇಳೋರೆ ಪದ್ಮಿನಿ ಜೊತೆಗೆ ಪೂರ್ವಿನೂ ಕಳಿಸ್ಕೊಡಿ, ಅಲ್ಲೇ ಕಾಲೇಜ್ನಾಗ ಓದ್ಕೊಂತಾಳೆ ಅಂತ. ಅವರೇ ಹಂಗ ಅನ್ನುವಾಗ ನಾವ್ ಅದ್ ಹೆಂಗ್ ಕಳ್ಸ್ಕೊಡ್ದೆ ಇರೋದು ಹೇಳು? ಯಾರ್ ಏನಾದ್ರೂ ಹೇಳಿ ನಾನ್ ಮಾತ್ರ ಮತ್ತೆ ಅಲ್ಲಿಗೆ ಹೋಗಕ್ಕಿಲ್ಲ. ಯಾಕೆ ಹಿಂಗ್ ಹಠ ಮಾಡ್ತಿದ್ಯಾ ಪೂರ್ವಿ? ನನ್ ಜೊತೆ ನೀನ್ ಬರ್ಲೇಬೇಕು ಅಷ್ಟೇ. ಏನಾಯ್ತು ಪೂರ್ವಿ? ಇನ್ನ ಎಲ್ಲಿವರೆಗೂ ಅಕ್ಕ ಇದನ್ನ ಮುಂದುವರ್ಸೋದು? ಅದು ನಿನ್ನ ಮನೆ, ನೀನಿರ್ಬೇಕು. ನಾನ್ ಯಾಕಲ್ಲಿ? ಸ್ವಲ್ಪ ದಿನ ಅಂತ ಇದು ಯಾವತ್ತು ಮುಗಿದೇ ಇರೋ ಕತೆ ಆಗ್ತೈತೆ. ಬೇಡ ಅಕ್ಕ, ಸುಮ್ಕೆ ನೀನ್ ಹೋಗು, ನಾನ್ ಬರಕ್ಕಿಲ್ಲ. ಹಂಗೆ ಹೇಳ್ಬೇಡ ಪೂರ್ವಿ. ನೀನ್ ಬರ್ದಲೆ ನಾನು ಹೆಂಗ್ ಹೋಗ್ಲಿ ಹೇಳು? ನಿನ್ ಜೊತೆ ನಿನ್ ಗಂಡ ಇದಾರಲ್ವಾ ಅಕ್ಕ, ನೀನ್ ಹೋಗ್ಲೇಬೇಕು. ಮೊದ್ಲೇ ಆ ಮನೇಲಿ ಜಯಂತಿ ಆಂಟಿ, ಚಂಚಲ ಅಕ್ಕ ನನ್ ಕಂಡಲ್ಲೆಲ್ಲ ನನ್ನನ್ನ ಹೀಯಾಳ್ಸಿ ಮಾತಾಡ್ತಾರೆ. ನನ್ನಿಂದ ನಿನ್ ಗೌರವಕ್ಕೂ ಧಕ್ಕೆ ಬರ್ತೈತೆ. ಹಂಗಾಗದ್ ಬೇಡ, ನೀನ್ ನನ್ನ ಕರೀಲೇಬೇಡ. ನೋಡು ಪೂರ್ವಿ, ನನ್ ಬೇರೆ ಉದ್ದೇಶದಿಂದ ನೀನ್ ಬಾ ಅಂತಿಲ್ಲ. ಇಲ್ಲಿ ಪರಿಸ್ಥಿತಿ ಚೆನ್ನಾಗಿಲ್ಲ. ಅಪ್ಪಯ್ಯ ಒಂದೊಂದು ರೂಪಾಯಿಗೂ ಕಷ್ಟ ಪಡ್ತಿರುವಾಗ ನಾವ್ ಅವ್ರ ಹೊರೇನ ಇಳಿಸ್ಬೇಕು ತಾನೆ. ನಾನ್ ಅಪ್ಪಯ್ಯಂಗೆ ಭಾರ ಆಗಕ್ಕಿಲ್ಲ ಅಕ್ಕ. ನಾನು ಏನಾರ ಕೆಲಸ ಮಾಡಿ ಅಪ್ಪಯ್ಯನ ಸಾಲ ತೀರ್ಸಕ್ಕೆ ಸಹಾಯ ಮಾಡ್ತೀನಿ. ಈ ತರ ಮಾತಾಡ್ಬೇಡ. ಇನ್ನು ಓದೇ ಮುಗ್ದಿಲ್ಲ, ಏನ್ ಕೆಲಸ ಮಾಡ್ತೀಯ ನೀನು ಕೆಲಸ ಮಾಡ್ತೀನಿ ಅಂದ್ರೆ ಅಪ್ಪಯ್ಯ ಬಿಡ್ತಾರ ನಿನ್ಗೆ? ನಿನ್ನೆ ನೀನೇ ನೋಡ್ದೆ ತಾನೆ, ಮನೆ ಹತ್ರ ಯಾರ್ಯಾರೋ ಬಂದ್ರು ಬೇಕಾ ಬಿಟ್ಟಿ ಮಾತಾಡಿದ್ರು. ಇಂಥ ಟೈಮಲ್ಲಿ ಮನೇಲಿ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದ್ರೆ ಸಮಸ್ಯೆ ಹೆಚ್ಚು ಕಣೆ. ಅದಕ್ಕೆ ಹೇಳ್ತಿರೋದು, ನನ್ ಜೊತೆ ಬಾ, ಸ್ವಲ್ಪ ದಿನ ಅಷ್ಟೇ. ಇಲ್ಲಿನ ಪರಿಸ್ಥಿತಿ ಎಲ್ಲ ಸರಿ ಹೋದ್ಮೇಲೆ ನಾನೇ ನಿನ್ನನ್ನು ಕಳ್ಸ್ಕೊಡ್ತೀನಿ, ಸರಿನಾ? ಒಪ್ಕೊಳೆ? ಹೋಗಕ್ಕ. ಪ್ರತಿ ಸಲ ಏನಾರು ಒಂದು ಹೇಳಿ ನನ್ ಬಾಯಿ ಕಟ್ಬಿಡ್ತೀಯ. ನನ್ ಬರಲ್ಲ ಅಂದ್ರೂ ನನ್ ಮಾತೇ ಕೇಳಕ್ಕಿಲ್ಲ. ಇಲ್ಲ ನನ್ ಹಣೆ ಬರ. ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಪೂರ್ವಿ ಅಲ್ಲಿಗೆ ಓದಕ್ಕೆ ಹೋಗಕ್ಕಿಲ್ಲ, ಇಲ್ಲೇ ಓದ್ತಾಳು. ಅನ್ಬೇಡ್ರಿ ನೀವು. ಅಂಬಾಜಿ ಅಷ್ಟು ಪ್ರೀತಿಯಿಂದ ಹೇಳೋರೆ, ಅವ್ರ ಮಾತನ್ನ ಗೌರವಿಸೋದ್ ಬೇಡ್ವಾ? ಅವ್ರ ಮೇಲೆ ಗೌರವ ಇಲ್ಲ ಅಂತ ಹೇಳಿದ್ನು ನಾನು. ಗೌರವ ಐತೆ. ಪೂರ್ವಿ ನಮ್ಮನೆ ಮಗಳು, ನಮ್ಮನೆಗೆ ಓದ್ಬೇಕು ಅನ್ನೋದು ಎಷ್ಟು ಸರಿ ಹೇಳು? ನೋಡ್ಲಿಲ್ಲ, ಸಾಲನೋ ಸೋಲನೋ ಅವಳಿಲ್ಲೇ ಓದ್ತು. ನೀವ್ ಹಠ ಮಾಡ್ಬೇಡ್ರಿ. ನಮ್ಮನೆ ಪರಿಸ್ಥಿತಿ ಈಗ ಹದ್ಗೆಟ್ಟೈತೆ. ಆ ಸಾಲದವ್ರು ಬಂದು ಹಗಲು ರಾತ್ರಿ ಕಾಡ್ತಾವ್ರೆ. ಅಂತ ಟೈಮ್ನಾಗೆ ಹೆಣ್ಮಕ್ಳು ಮನೆನಾಗಿದ್ರೆ ಭಯ ಆಗಕ್ಕಿಲ್ವಾ? ನೀರ್ ಸಾಲ ತೀರ್ಸಿಲ್ಲ ಅನ್ನೋ ಕೋಪಕ್ಕೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳಿಗೆ ಏನಾರ ಮಾಡಿರಿ ಏನ್ರಿ ಗತಿ? ನಿನ್ನೆ ಏನೋ ಅಳಿಯಂದ್ರಿದ್ರು, ದಿನ ಯಾರು ಬರ್ತಾರೆ ನಮ್ಮನ್ ಕಾಪಾಡಕ್ಕೆ? ಅಲ್ಲ ರೀ, ನಂಗೆ ಈ ಉಸಾಬ್ರಿನೇ ಬೇಡ. ಪೂರ್ವಿನ ಪದ್ಮಿನಿ ಜೊತೆಯಾಗೆ ಅವ್ರ ಮನೆಗೆ ಕಳ್ಸ್ಬಿಡುವ, ಅವಳು ಅಲ್ಲೇ ಓದ್ಕೊಂಡಿರ್ಲಿ. ನೀವು ಈ ವಿಷಯಕ್ಕೆ ಬೇಡ ಅನ್ಬೇಡಿ. ಪದ್ಮಿನಿ, ಕೆಲ್ಸದವ್ರು ತರ್ತಾರೆ, ನೀನ್ ಬಾ. ಯಾವ ಮನೆಗೆ ಮತ್ತೆ ಬರಬಾರ್ದು ಅಂದ್ಕೊಂಡಿದ್ನೋ ಅಲ್ಲಿಗೆ ಬರುವಂಗಾಗಿದೆ. ಇಲ್ಲೇ ಇರ್ಬೇಕಾಗಿರೋ ಸ್ಥಿತಿನೂ ಬಂದಿದೆ. ದ್ಯಾವ್ರೆ, ನನ್ ಜೊತೆ ನೀನೇ ಇರ್ಬೇಕು. ಎಲ್ಲೂ ಏನು ತಪ್ಪಾಗ್ದಿದ್ದಂಗೆ ನೀನೇ ನೋಡ್ಕೋಬೇಕು. ಪದ್ಮಿನಿ, ನಾವು ಊರಿಗೆ ಹೋಗಿದ್ದು ಯಾಕೆ ಹೇಳು? ಶಾಸ್ತ್ರಕ್ಕೆ. ಆದ್ರೆ ಶಾಸ್ತ್ರನೇ ಆಗ್ಲಿಲ್ಲ. ನನಗ್ ಬೇಕಾಗಿದ್ದು ಅದೇ ಆಗಿತ್ತು ನಂದನ್ನವ್ರೆ. ನನ್ನ ಕ್ಷಮಿಸ್ಬಿಡಿ. ಯಾಕೆ ಡಲ್ ಆಗಿದ್ಯಾ? ಅಪ್ಪ ಅಮ್ಮನ್ ಬಿಟ್ಟು ಬಂದೆ ಅಂತ ಬೇಜಾರು ಮಾಡ್ಕೋಬೇಡ. ಇಲ್ಲವ್ರ ಸ್ಥಾನ ತುಂಬಕ್ಕೆ ಯಾರ ಕೈಲೂ ಆಗದೆ ಇರ್ಬೋದು, ಬಟ್ ಅವರಷ್ಟೇ ಪ್ರೀತಿ ಇಲ್ಲೆಲ್ಲರೂ ನಿಂಗೆ ಕೊಡ್ತಾರೆ. ನಂದನ್ನವ್ರೆ, ನೀವು ರೂಮ್ ಒಳಗಡೆ ಹೋಗಿ, ನನ್ ಸ್ವಲ್ಪ ಕೆಲಸ ಐತೆ. ಸರಿ, ನಾನು ಫ್ರೆಶ್ ಆಗ್ಬಿಟ್ಟು ಬರ್ತೀನಿ.
ಹೌದ್ ಪ್ರಿನ್ಸಸ್ ಶಾಸ್ತ್ರ ಮುಗಿಸ್ಕೊಂಡ್ ಬಂದೇ ಬಿಟ್ಯಾ? ವಾವ್, ಬಂದಿದ ತಕ್ಷಣನೇ ನೀನ್ ಡ್ಯೂಟಿಗೆ ಹಾಜರಾಗ್ಬಿಟ್ಟಿದ್ಯಾ? ಪಾಪ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ ಅನ್ಸುತ್ತೆ. ಹೋಗ್ ರೆಸ್ಟ್ ಮಾಡ್ಬೋದಲ್ವಾ? ಪರವಾಗಿಲ್ಲ. ನೀನು ನನ್ ತಾನು ಇಬ್ರೇ ಬರ್ತೀರಾ ಅಂತ ಅನ್ಕೊಂಡ್ರೆ ನಿನ್ ತಂಗಿನೂ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ? ಏನು ಮಾಡಕ್ಕಾಗಲ್ಲ. ಶ್ರೀಮಂತಿಕೆ ರುಚಿ ಹತ್ತಿದ್ರೆ ಮತ್ತೆ ಮತ್ತೆ ಬೇಕು ಅನ್ಸುತ್ತೆ ಅಲ್ವಾ ಪೂರ್ವಿ? ಹ ಹೌದು, ಏನ್ ಮಾಡ್ತಿದ್ದೀರಾ ನೀವಿಬ್ರು ಸೇರ್ಕೊಂಡು? ಅದು ಲೇ ಊಸರಬಳ್ಳಿ, ನಿಮ್ ಅಕ್ಕಂಗೆ ಸಿಗ್ನಲ್ ಕೊಡ್ತಿದ್ಯಾ ಹೇಳ್ಬೇಡ ಅಂತ? ಇದೇ ನನಗೆ ಗೊತ್ತಾಗಲ್ಲ ಅಂತ ಅನ್ಕೊಂಡಿದ್ಯಾ? ಹೌದು, ಸಿಗ್ನಲ್ ಕೊಟ್ಟೆ. ಏನಿವಾಗ? ಎಷ್ಟೇ ಕೊಬ್ಬು ನಿನ್ಗೆ, ನನ್ಗೆ ಎದುರು ಮಾತಾಡ್ತಾ ಇದ್ಯಾ? ಈ ಹಳ್ಳಿ ಅಂದ ಬಂದಿರೋ ವೇಸ್ಟ್ ಬಾಡಿ ಪಾಪ ಏನು ಮಾಡ್ತಿದೆ ಹೆಲ್ಪ್ ಮಾಡೋಣ ಅಂತಂದ್ರೆ ಹೇಳಲ್ಲ ಅಲ್ವಾ ನೀನು? ನೋಡಿ ಚಂಚಲ ಅಕ್ಕ, ಸಾರಿ ಚಂಚಲ ಮೇಡಮ್, ನಮ್ಮಕ್ಕನ್ನೇ ಹಳ್ಳಿಯಿಂದ ಬಂದಿರೋ ವೇಸ್ಟ್ ಬಾಡಿ ಅಂತಂದ್ರೆ ಸರಿ ಇರಕಿಲ್ಲ. ಪೂರ್ವಿ ಅಂತೀನಿ ಕಣೆ, ನಿಮ್ಮಕ್ಕ ದೊಡ್ಡ ವೇಸ್ಟ್ ಬಾಡಿರಿ. ಏನಿವಾಗ? ಹೌದಾ, ನೀವು ಪೇಟೆ ಮಾರಿ. ಅಯ್ಯೋ, ನನ್ನನ್ನೇ ಪೇಟೆ ಮಾರಿ ಅಂತಿದ್ಯಾ? ಬೇಡ ಪೂರ್ವಿ, ಅತಿಯಾಗಿ ಮಾತಾಡ್ತಾ ಇದೀಯಾ. ಅತಿಯಾಗಿ ಮಾತಾಡ್ತಾ ಇರೋದು ನಾನಲ್ಲ, ನೀವು. ಸುಮ್ಗೆ ಕಾಲ್ ಕೇಳ್ಕೊಂಡ್ ಜಗಳಕ್ ಬಂದ್ರೆ ನೀವ್ ಅಂದಿದ್ದನ್ನೆಲ್ಲ ಅನ್ನಿಸ್ಕೊಳ್ಳೋದಕ್ಕೆ ನಾನು ನಮ್ಮ ಅಕ್ಕ ಅಲ್ಲ. ಎಲ್ರಿಗೂ ಅವ್ರದೇ ಆದ ಗೌರವ ಇರುತ್ತೆ. ಅದಕ್ ಧಕ್ಕೆ ಮಾಡಿದ್ರೆ ಯಾರು ಸುಮ್ಕೆ ಇರಕಿಲ್ಲ. ಓ, ನಿಮ್ಗಳ ಮುಖಕ್ಕೆ ಗೌರವ ಬೇರೆ. ಬಿಟ್ಟಿ ಊಟ ಸಿಗುತ್ತೆ ಅಂತ ಅಕ್ಕ ಪಾವನ್ ಜೊತೆ ಬಂದಿರೋ ನೀನು. ಏನೋ ಏನಂದ್ರಿ? ಪೂರ್ವಿ ಸುಮ್ಕಿರು ಸ್ವಲ್ಪ. ಹಿಂಗೆಲ್ಲ ಮಾತಾಡ ಸರಿ ಅಲ್ಲ ಕಣೆ. ನೀನ್ ಹೇಳ್ತಾ ಇರೋದು ನಿಜಾನೇ ಬಿಡಕ್ಕ. ಕೊಚ್ಚೆ ಮೇಲೆ ಕಲ್ ಹಾಕಿದ್ರೆ ಅದು ನಮ್ ಮುಖಕ್ಕೆ ಸಿಡಿತಾ ಇದೆ. ನನ್ನೇ ಕೊಚ್ಚೆ ಅಂತೀಯ ನಿನ್ನ? ಅಮ್ಮಾಜಿ, ಗೊತ್ತಾಯ್ತಾ? ಇಷ್ಟೇ. ಭಯ ಪಡ್ತಿದ್ದೀರಾ ಅಂತಂದ್ರೆ ಬೇಡದೆ ಇರೋದನ್ನ ಮಾತಾಡ್ತಿದ್ದೀರಾ ಅಂತ ಅರ್ಥ. ಸುಮ್ಕೆ ಹೋಗ್ರೆ. ನೋಡ್ಕೊಳ್ತೀನಿ.